ಶುಭೋದಯ ವಿದ್ಯಾರ್ಥಿಗಳೇ, ಇಂದು ನಾವು ಕನ್ನಡ ವ್ಯಾಕರಣದಲ್ಲಿ ಪತ್ರಲೇಖನದ ಮುಂದಿನ ಭಾಗವನ್ನು ನೋಡೋಣ. ನಾವು ಹಿಂದಿನ ವಿಡಿಯೋದಲ್ಲಿ ಮಾದರಿ ಪತ್ರ 1ರ ಬಗ್ಗೆ ತಿಳಿದುಕೊಂಡಿದ್ದೆವು. ಈಗ ಮಾದರಿ ಪತ್ರ 2ರ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಸಹೋದರಿಯ ಮದುವೆಯ ನಿಮಿತ್ತ 3 ದಿನ ರಜೆ ಕೋರಿ ನಿಮ್ಮ ವರ್ಗ ಶಿಕ್ಷಕರಿಗೆ ಮನವಿ ಪತ್ರ ಬರೆಯಿರಿ ಅಥವಾ ರಜಾ ಅರ್ಜಿ ಬರೆಯಿರಿ ಅಂತ ಹೇಳಿ ಕೇಳ್ಬೋದು. ಮನವಿ ಪತ್ರ ಬರೆಯಿರಿ ಅಂತ ಹೇಳಿ ಕೇಳ್ಬೋದು. ಇಲ್ಲಿ ವಿಷಯ ನಿಮ್ಮ ಸಹೋದರಿಯ ಮದುವೆ ಇರ್ಬೋದು ಅಥವಾ ವಿಷಯ ನಿಮಗೆ ಆರಾಮ ಇಲ್ಲದೆ ಇದ್ದಾಗ 3 ದಿನ ಶಾಲೆಗೆ ರಜೆ ಕೋರಿ ಪತ್ರ ಬರಿ ಅಂತ ಹೇಳಿ ಕೇಳ್ಬೋದು. ವರ್ಗ ಶಿಕ್ಷಕರಿಗಿರ್ಬೋದು ಅಥವಾ ಗುರುಗಳಿಗಿರ್ಬೋದು ಅಥವಾ ಮುಖ್ಯೋಪಾಧ್ಯಾಯರಿಗಿರ್ಬೋದು ಅಥವಾ ಪ್ರಾಚಾರ್ಯರಿಗೆ ಇರ್ಬೋದು, ಯಾವುದೇ ರೀತಿ ಕೇಳ್ಬೋದು. ಆವಾಗ ಅದಕ್ಕೆ ವಿಷಯಕ್ಕೆ ತಕ್ಕಂಗೆ ನಾವು ಪತ್ರವನ್ನು ಬರಿಬೇಕು. ಇಲ್ಲಿ ನಿಮಗೆ ಕೇಳಾರು ಅಂದರೆ ಇಂದ ಮಂಜುನಾಥ್ ಒಂದು ಹೆಸರು ಹಾಕೋದು. ಇಲ್ಲಿ ನಿಮ್ಮ ಹೆಸರು ಹಾಕ್ರಿ. ಪತ್ರ ಬರೆಯುವಾಗ ಯಾವಾಗಲೂ ನಿಮ್ಮ ಹೆಸರನ್ನು ಹಾಕಬೇಕು. ಇಲ್ಲಿ ನಿಮಗೆ ಮಾದರಿ ಅಂತ ಹೆಸರನ್ನು ಕೊಡಲಾಗಿದೆ. ಮಂಜುನಾಥ್ KG ಒಂದು ವಿಳಾಸ ಹಾಕಬೇಕು, ವಿದ್ಯಾನಗರ ಧಾರವಾಡ. ಆಮೇಲೆ ದಿನಾಂಕ, ಯಾವ ದಿನದಂದು ನೀವು ಪತ್ರವನ್ನು ಬರಿತಿರ್ತೀರಿ ಆ ದಿನಾಂಕವನ್ನು ಇಲ್ಲಿ ನೀವು ಬರಿಬೇಕು. ನಂತರ ಯಾರಿಗೆ ಬರೆಯತ್ತೀರಿ? ಇಲ್ಲಿ ಮಾನ್ಯ ವರ್ಗ ಶಿಕ್ಷಕರಿಗೆ ಪತ್ರ ಬರೆಯತ್ತಿದ್ರಿ. ಇಲ್ಲಿ ಒಂದು ಶಾಲೆಯ ವಿಳಾಸ ಹಾಕಬೇಕು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಧಾರವಾಡ. ಇದೇ ಬರಿಬೇಕತ್ತೇನಿಲ್ಲ, ಬೇರೆ ವಿಳಾಸನೂ ಕೂಡ ನೀವು ಬರಿಬೋದು. ನಂತರ ಪೂಜ್ಯರೇ, ಇಲ್ಲಿ ಗುರುಗಳಿಗೆ ಬರೆಯುವಾಗ ನಾವು ಪೂಜ್ಯರೇ ಅಂಥೇಳಿ ಸಂಬೋಧನೆ ಮಾಡ್ತೀವಿ. ಆದ್ದರಿಂದ ನಾವು ಇಲ್ಲಿ ಪೂಜ್ಯರೇ ಅಂಥೇಳಿ ಬರೋದು. ಇಲ್ಲಿ ವಿಷಯವನ್ನು ಬರಿಬೇಕು. ವೈಯಕ್ತಿಕ ಪತ್ರ ಬರೆಯುವಾಗ ನಾವು ವಿಷಯವನ್ನು ಬರೆಯುವುದಿಲ್ಲ. ಆದರೆ ವ್ಯಾವಹಾರಿಕ ಪತ್ರವನ್ನು ಬರೆಯುವಾಗ ಮತ್ತು ರಜಾ ಅರ್ಜಿಯನ್ನು ಬರೆಯುವಾಗ ಅಥವಾ TCಯ ಬೇಡಿಕೆ ಇದ್ದಾಗ ನಾವು ವಿಷಯವನ್ನು ಬರಿಬೇಕು. ಇಲ್ಲಿ ವಿಷಯ ಏನೈತಿ? 3 ದಿನಗಳ ರಜೆ ಕೋರಿ ಅರ್ಜಿ. 3 ದಿನ ರಜಾ ಬೇಕಾಗೈತಿ, ಅದಕ್ಕೆ ಅರ್ಜಿ ಬರೆಯಿರಿ. ರಜಾ ಅರ್ಜಿ ಅಥವಾ ಪತ್ರವನ್ನು ಬರಿಲಾಕ ಕೇಳ್ತಾರೋ. ಈಗ ನಾವು ಏನು ಮಾಡಬೇಕು? ಇಲ್ಲಿ ಇಂದ ವಿಳಾಸ, ವಿಳಾಸ ಮತ್ತು ಸಂಬೋಧನೆ, ವಿಷಯ, ಇಷ್ಟು 3 ಬಗ್ಗೆ ನಾವು ಇಲ್ಲಿ ತಿಳ್ಕೊಂಡು ಇನ್ನು ನೇರವಾಗಿ ವಿಷಯಕ್ಕೆ ಬರಬೇಕು. ಇಲ್ಲಿ ನೀವು ಎದಕ್ಕಾಗಿ ನೀವು ಕೇಳತ್ತೀರಿ ಆ ವಿಷಯವನ್ನು ಇಲ್ಲಿ ನೀವು ಸ್ವಲ್ಪ ವಿಷಯವನ್ನು, ಅದು ಏನು ವಿಷಯ ಇರ್ತೈತಿ ಅದನ್ನ ಅಷ್ಟು ಬರುವಂಗೆ ನೀವು ಇಲ್ಲಿ ಅನವಶ್ಯಕವಾಗಿ ಹೆಚ್ಚೇನು ಬರೆಯೋಂಗಿಲ್ಲ. ಅವಶ್ಯ ಇದ್ದಷ್ಟನ್ನು ಬರೆದು ಪತ್ರವನ್ನು ಮುಗಿಸ್ಬೇಕು. ಇನ್ನು ಕೊನೆಯದಾಗಿ ವಂದನೆಗಳು. ಆಮೇಲೆ ಇಲ್ಲಿ ಅತಿ ಮಹತ್ವವಾದದ್ದು ಪತ್ರದ ಮುಕ್ತಾಯ. ಇಂತಿ ನಿಮ್ಮ ಆಜ್ಞಾಪಾಲಕ ಅಥವಾ ಇಂತಿ ನಿಮ್ಮ ವಿಶ್ವಾಸಿ ಅಂತೇಳಿ ಹಾಕ್ಬೋದು. ಇಲ್ಲಿ ನಿಮ್ಮ ಹೆಸರನ್ನು ಹಾಕಬೇಕು, ಮಂಜುನಾಥ್ KG ಅಂಥೇಳಿ. ಇಲ್ಲಿ ಈ ರಜಾ ಅರ್ಜಿ ಬರೆಯುವಾಗ ಇಂದ ವಿಳಾಸ, ವಿಳಾಸ, ಆಮೇಲೆ ಸಂಬೋಧನೆ, ಯಾರಿಗೆ ಪತ್ರ ಬರೆಯತ್ತೀರಿ, ಆಮೇಲೆ ವಿಷಯ, ಪತ್ರದ ಸ್ವಲ್ಪ ವಿಷಯವನ್ನು ಇಲ್ಲಿ ನಮೂದಿಸಬೇಕು. ಆಮೇಲೆ ಆ ವಿಷಯಕ್ಕೆ ತಕ್ಕಂಗೆ ಅಲ್ಲಿ ಏನು ಮಾಡಬೇಕು? ನಾವು ಪತ್ರವನ್ನು ಬರಿಬೇಕು. ಆಮೇಲೆ ಕೊನೆಯದಾಗಿ ವಂದನೆಗಳು, ಇಲ್ಲಿ ಮಧ್ಯದಲ್ಲಿ ವಂದನೆಗಳು ಅಂಥೇಳಿ ಬರಿಬೇಕು. ಆಮೇಲೆ ಇಂತಿ ನಿಮ್ಮ ಆಜ್ಞಾಪಾಲಕ ಅಂಥೇಳಿ ಸಂಬೋಧನೆ ಮಾಡಿ ಇಲ್ಲಿ ನಿಮ್ಮ ಹೆಸರನ್ನು ಬರಿಬೇಕು. ಇವೇನು ಹೈಲೈಟ್ ಮಾಡಿದ್ದದಲ್ಲ, ಕೆಮ್ಮಸ್ಲಿ ಗುರುತಿಸಿದ್ದು ಅದವಲ್ಲ, ಇವು ಒಟ್ಟ ಮರಿಬಾರ್ದು. ಇದೇ ರೀತಿ ಇವುಗಳನ್ನು ಬರೆಯುವುದನ್ನು ರೂಢಿಸ್ಕೊಳ್ಬೇಕು. ಇದು ಒಂದು ಅಚ್ಚುಕಟ್ಟಾದ ವ್ಯವಸ್ಥಿತ ರೀತಿಯಿಂದ ಬರೆಯುವಂತಹ ಪತ್ರಲೇಖನ. ಅರ್ಥ ಆಯ್ತಲ್ಲ? ಈಗ ನಾವು ಮುಂದಿನ ಪತ್ರವನ್ನು ತಿಳಿದುಕೊಳ್ಳೋಣ. ಮಾದರಿ ಪತ್ರ 3 ಏನೈತಂದ್ರೆ, ಅತಿಯಾದ ಮಳೆಯಿಂದ ಹಾಳಾದ ರಸ್ತೆಯನ್ನು ಸರಿಪಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಪತ್ರ ಬರೆಯಿರಿ ಅಂತ ಹೇಳ್ಬೋದು. ಈಗಂತರೂ ಮಳೆಗಾಲ, ಭಾಳಷ್ಟು ಮಳೆ ಆಗಿರುವುದರಿಂದ ರಸ್ತೆಗಳೆಲ್ಲ ಹಾಳಾಗಿರ್ತಾವೆ. ಡಾಂಬರಿ ಎಲ್ಲ ಕಿತ್ತೋಗಿರ್ತೈತಿ. ಎಲ್ಲ ಏನಾಗ್ತೈತಿ, ರಸ್ತೆ ಮಧ್ಯೆ ತಗ್ಗ ಆಗಿರ್ತೈತಿ. ಮತ್ತು ಅಲ್ಲಿ ನೀರು ನಿಂತಿರ್ತಾವೆ. ಸಂಚರಿಸ್ಲಾಕ, ಹೋಗ್ಲಾಕ, ಬರ್ಲಾಕ ಭಾಳಷ್ಟು ತೊಂದರೆ ಆಗ್ತಿರ್ತೈತಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪಂಚಾಯತಿಗೆ ಪತ್ರವನ್ನು ಬರೆಯತ್ತೆ ಹೇಳ್ತಾರೋ, ಒಂದೊಂದು ಸಲ ಪುರಸಭೆಗೆ ಪತ್ರ ಬರೆಯತ್ತೆ ಹೇಳ್ತಾರೋ, ನಗರ ಪಾಲಿಕೆಗೆ ಪತ್ರ ಬರಿ ಅಂತ ಹೇಳ್ತಾರೋ, ಅಥವಾ ಮಹಾನಗರ ಪಾಲಿಕೆಗೆ ಪತ್ರ ಬರೀರಿ ಅಂತ ಹೇಳಿ ಕೇಳ್ಬೋದು. ಗ್ರಾಮ ಪಂಚಾಯತಿ ಹಳ್ಳಿಗೆ ಸಂಬಂಧಪಟ್ಟದ್ದು, ಪುರಸಭೆ ತಾಲೂಕಕ್ಕೆ ಸಂಬಂಧಪಟ್ಟದ್ದು, ನಗರ ಪಾಲಿಕೆ ಇವು ಅದಕ್ಕಿಂತ ಸ್ವಲ್ಪ ಜನಸಂಖ್ಯೆ ಹೆಚ್ಚಿರುವಂತಹ ಸ್ಥಳದಲ್ಲಿ ನಗರ ಪಾಲಿಕೆ, ಇನ್ನು ಅತಿ ಹೆಚ್ಚು ಜನಸಂಖ್ಯೆ ಇರುವುದು ಮಹಾನಗರ ಪಾಲಿಕೆ ಪತ್ರವನ್ನು ಬರಿ ಅಂತ ಹೇಳಾರಲ್ಲ, ಅದನ್ನು ತಿಳ್ಕೋಬೇಕು. ಆವಾಗ ಆ ರೀತಿ ವಿಳಾಸವನ್ನು ಹಾಕಬೇಕು. ಇಲ್ಲೇನಾಗೈತಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರಿ ಅಂತ ಹೇಳ್ಯಾರು. ಆದ್ದರಿಂದ
ಇಲ್ಲಿ ಇವರಿಂದ ಯಾರು ಪತ್ರ ಬರೀತಿರ್ತಾರಲ್ಲ ಅವರು ಇವರಿಂದ ಯಾರು ಬರೆಯತ್ತಾರೆ ಇಲ್ಲಿ ರಾಜಶೇಖರ್ ಅನ್ನುವರು ಪತ್ರ ಬರೆಯತ್ತಾರೋ. ಪದ್ಮನಾಭನಗರ 2ನೇ ಕ್ರಾಸ್ ಮೈಸೂರು. ಇದು ಯಾರು ಪತ್ರ ಬರೀತಿರ್ತಾರಲ್ಲ ಅವ್ರ ಹೆಸರ ಒಂದು ವಿಳಾಸ ಮತ್ತು ಯಾವ ಊರಿಂದ ಆಯಿತು. ಆಮೇಲೆ ದಿನಾಂಕ, ಯಾವ ದಿನದಂದು ನೀವು ಪತ್ರ ಬರಿತಿರ್ತಿರಲ್ಲ ಆ ದಿನಾಂಕವನ್ನು ಇಲ್ಲಿ ನಾವು ನಮೂದಿಸಬೇಕು ಮತ್ತು ನೀವು ಕೂಡ ಬರೆಯುವುದನ್ನು ರೂಢಿಸ್ಕೊಳ್ಬೇಕು. ಇನ್ನು ಯಾರಿಗೆ ಪತ್ರ ಬರೆಯತ್ತೀರಿ? ಇವರಿಗೆ ಮಾನ್ಯ ಅಧ್ಯಕ್ಷರು ಮಹಾನಗರ ಪಾಲಿಕೆ ವಸಂತ ಬಡಾವಣೆ ಮೈಸೂರು. ಯಾರಿಗೆ ನಾವು ಇಲ್ಲಿ ಪತ್ರ ಬರೆಯತ್ತೀವಿ? ಮಾನ್ಯ ಅಧ್ಯಕ್ಷರು ಮಹಾನಗರ ಪಾಲಿಕೆ ವಸಂತ ಬಡಾವಣೆ ಮೈಸೂರು. ಇವರಿಗೆ ಯಾರಿಂದ? ರಾಜಶೇಖರಿಂದ. ಯಾರಿಗೆ? ಮಹಾನಗರ ಪಾಲಿಕೆಯ ಅಧ್ಯಕ್ಷರಿಗೆ ಈ ನಾವು ಪತ್ರವನ್ನು ಬರಿತಾ ಇರುವುದು. ಇಂದ ವಿಳಾಸ, ಗೆ ವಿಳಾಸ ಆಯಿತು. ಈಗ ನಾವು ವಿಷಯಕ್ಕೆ ಬರ್ತೀವಿ. ಅಂದರೆ ಏನು? ಹಾಳಾಗಿರುವ ರಸ್ತೆಯನ್ನು ಸರಿಪಡಿಸುವ ಕುರಿತು. ರಸ್ತೆಗಳೆಲ್ಲ ಹಾಳಾಗಿತ್ತು, ಅದನ್ನು ಸರಿಪಡಿಸುವ ಕುರಿತು ಪತ್ರವನ್ನು ಬರೆದೈತಿ. ಅವಾಗ ನಾವು ಮಾನ್ಯರೇ ಅಂಥೇಳಿ ಸಂಬೋಧನೆ ಮಾಡ್ತೀವಿ. ಅವಾಗ ನೇರವಾಗಿ ನಾವು ಏನು ಬರಬೇಕು? ವಿಷಯಕ್ಕೆ ಬರಬೇಕು. ಏನು ವಿಷಯ ತಿಳಿಸ್ಬೇಕಾಗಿರ್ತೈತಿಲ್ಲ ಅವುಗಳನ್ನೆಲ್ಲ ನಾವು ಅಚ್ಚುಕಟ್ಟಾಗಿ ತಿಳಿಸ್ತಾ ಹೋಗಬೇಕು. ಇದರಿಂದ ಏನಾಗ್ತೈತಿ? ಪತ್ರ ಒಂದು ವ್ಯವಸ್ಥಿತ ರೀತಿಯಿಂದ ನಾವಿಲ್ಲಿ ವ್ಯಕ್ತಪಡಿಸಬಹುದು. ಅದಕ್ಕಾಗಿ ಅತಿ ಹೆಚ್ಚಾಗಿ ಬರೆಯೋದು ಅವಶ್ಯಕತೆ ಇರುವುದಿಲ್ಲ. ಆಮೇಲೆ ಕಮ್ಮಿನೂ ಆಗಿರಬಾರ್ದು. ಏನು ತಿಳಿಸ್ಬೇಕಾಗಿರ್ತೈತಿಲ್ಲ ಅಲ್ಲಿಯನ್ನು ನಾವು ತಿಳಿಸ್ಬೇಕು. ಅಂದರೆ ಚಿಕ್ಕದಾಗಿ ವಿಷಯ ಅಂದ್ರೆ ನಿಮಗೆ ತಿಳಿದಿರುವಂತೆ ಈ ವರ್ಷ ಅತಿಯಾದ ಮಳೆಯಿಂದ ನಮ್ಮ ನಗರದ ರಸ್ತೆಗಳೆಲ್ಲ ಹಾಳಾಗಿವೆ ಅಥವಾ ನಮ್ಮ ಗ್ರಾಮದ ರಸ್ತೆಗಳೆಲ್ಲ ಹಾಳಾಗಿದೆ ಅಂತ ಹೇಳಿ. ಗ್ರಾಮದಲ್ಲಿತ್ತಂದ್ರೆ ಗ್ರಾಮದ ರಸ್ತೆಗಳೆಲ್ಲ, ನಗರದ ರಸ್ತೆಗಳೆಲ್ಲ ಹಾಳಾಗಿವೆ. ಡಾಂಬರ್ ರಸ್ತೆಗಳೆಲ್ಲ ಕಿತ್ತು ಹೋಗಿ ರಸ್ತೆಗಳಲ್ಲಿ ತುಂಬ ಗುಂಡಿಗಳಾಗಿವೆ. ಇದರಿಂದ ರಸ್ತೆಯಲ್ಲಿ ಸಂಚರಿಸಲು ಸಾಧ್ಯವಾಗುತ್ತಿಲ್ಲ. ರಾತ್ರಿ ಸಮಯ ನಡೆದಾಡುವಾಗ ಕೆಲವರು ಜಾರಿ ಬಿದ್ದು ಕೈ ಕಾಲುಗಳಿಗೆ ಗಾಯಗಳಾಗಿವೆ. ಈ ವಿಚಾರಗಳು ತಮ್ಮ ಗಮನಕ್ಕೆ ತರಲಾಗಿದೆ, ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಮಗೆ ತುಂಬ ತೊಂದರೆಯಾಗುತ್ತಿದೆ. ಆದ್ದರಿಂದ ನೀವು ಕೂಡಲೇ ಹಾಳಾದ ಈ ರಸ್ತೆಯನ್ನು ಸರಿಪಡಿಸುತ್ತೀರಿ ಎಂದು ನಾವು ನಂಬಿದ್ದೇವೆ. ಇಷ್ಟು ವಿಷಯವನ್ನು ನಾವು ತಿಳಿಸ್ತೀವಿ. ಇದಾದ ನಂತರ ಮಧ್ಯದಲ್ಲಿ ವಂದನೆಗಳು ಅಥವಾ ವಂದನೆಗಳೊಂದಿಗೆ ತಿಳಿಸಿ ಪತ್ರವನ್ನು ಮುಕ್ತಾಯ ಮಾಡಬೇಕು. ಇಂತಿ ನಿಮ್ಮ ವಿಶ್ವಾಸಿ. ಇಲ್ಲಿ ಯಾರು ಪತ್ರ ಬರೀತಿರ್ತಾರಲ್ಲ ಅವ್ರ ಹೆಸರನ್ನು ಹಾಕಬೇಕು. ರಾಜಶೇಖರ್ ಎಸ್. ಆಮೇಲೆ ಅವರು ಸಹಿಯನ್ನು, ಕೊನೆಯದಾಗಿ ಅವ್ರ ಸಹಿಯನ್ನು ಅವರು ಮಾಡಬೇಕು. ಅವ್ರ ಹೆಸರು ಬರಿಬೇಕು ಮತ್ತು ಸಹಿಯನ್ನು ಬರಿಬೇಕು. ಆಯಿತಾ? ಇಷ್ಟನ್ನು ಇಲ್ಲಿ ಮಾದರಿ ಪತ್ರ ನಾವು 3ರಲ್ಲಿ ತಿಳಿದುಕೊಂಡ್ವಿ. ಅಂದರೆ ಇಲ್ಲಿ ಹಾಳಾದ ರಸ್ತೆ ಇರ್ಬೋದು ಅಥವಾ ಹಾಳಾದ ಬೀದಿ ದೀಪ ಬಗ್ಗೆನೂ ಇರ್ಬೋದು. ಬೀದಿ ದೀಪ ಹಾಳಾಗಿರ್ತೈತಿ, ಕೆಟ್ಟ ಹೋಗಿರ್ತೈತಿ, ಲೈಟ್ ಹತ್ತಿರಂಗಿಲ್ಲ. ಅವಾಗ ಏನು ಮಾಡಬೇಕು? ನಾವು ಪುರಸಭೆಗೆ ಪತ್ರ ಬರಿಬೋದು ಅಥವಾ ಗ್ರಾಮ ಪಂಚಾಯತಿಗೆ ಪತ್ರ ಬರಿಬೋದು. ನಗರ ಪಾಲಿಕೆಗೆ ಅಥವಾ ಮಹಾನಗರ ಪಾಲಿಕೆಗೆ ನಾವು ಪತ್ರವನ್ನು ಬರೆದು ಹಾಳಾಗಿರುವುದನ್ನು ಸರಿಪಡಿಸುವುದಕ್ಕೆ ನಮ್ಗೆ ಅನುಕೂಲ ಆಗ್ತೈತಿ. ಹಾಳಾಗಿರುವ ರಸ್ತೆ ಇರ್ಬೋದು, ಹಾಳಾಗಿರುವ ಬೀದಿ ದೀಪ ಆಗಿರ್ಬೋದು ಅಥವಾ ಬೋರ್ವೆಲ್, ಹಾಳಾಗಿರುವ ಬೋರ್ವೆಲ್ ಇದನ್ನು ಸರಿಪಡಿಸ್ಲಾಕ ಪತ್ರವನ್ನು ಬರೀಲಾಕ ಕೇಳ್ಬೋದು. ಇವುಗಳನ್ನು ನೀವು ಪ್ರತ್ಯೇಕವಾಗಿ ಒಂದೊಂದನ್ನು ಬೇರೆ ಬೇರೆ ರೀತಿ ಅವುಗಳನ್ನು ಪತ್ರವನ್ನು ಬರಿಬೇಕು. ಹಾಳಾಗಿರುವ ರಸ್ತೆ, ಹಾಳಾಗಿರುವ ಬೀದಿ ದೀಪ ಅಥವಾ ನಿಮ್ಮ ನಗರದಲ್ಲಿರುವ ಅಥವಾ ನಿಮ್ಮ ಓಣಿಯಲ್ಲಿರುವ ಬೀದಿನಲ್ಲಿ ಅಥವಾ ಬೋರ್ವೆಲ್ ಇವು ಹಾಳಾಗಿತ್ತು, ಮುರಿದಿತ್ತಂದರೆ ಇವುಗಳನ್ನು ರಿಪೇರಿ ಮಾಡಿಕೊಡ್ರಿ ಅಂತ ಹೇಳಿ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರವನ್ನು ಬರೆಯುವುದನ್ನು ರೂಢಿಸ್ಕೊಳ್ಬೇಕು. ಒಮ್ಮೆ ಗ್ರಾಮ ಪಂಚಾಯತಿಗೆ ಪತ್ರವನ್ನು ಬರೀಬೇಕು ಅಥವಾ ಇನ್ನೊಂದು ನೀವು ಅದನ್ನು ಪುರಸಭೆಗೆ ಒಂದು ಪತ್ರ ವಿಳಾಸವನ್ನು ಬರೆದು ರೂಢಿಸ್ಕೊಳ್ಬೇಕು. ಅಥವಾ ನಗರ ಪಾಲಿಕೆಗೆ ಪತ್ರವನ್ನು ಬರೆದು ಅದನ್ನು ಭೀ ರೂಢಿಸ್ಕೊಳ್ಬೇಕು. ಅಥವಾ ಮಹಾನಗರ ಪಾಲಿಕೆಗೆ ಪತ್ರವನ್ನು ಬರೆಯುವುದನ್ನು ಭೀ ನೀವು ರೂಢಿಸ್ಕೊಳ್ಬೇಕು. ಎಲ್ಲ ರೀತಿ ಪತ್ರಗಳನ್ನು ಬರಿತಾ ಇದ್ರಿ ಅಂದ್ರೆ ನಾವು ವಿಳಾಸ ಹಾಕೋದು, ಇಂದ ವಿಳಾಸ, ಗೆ ವಿಳಾಸ, ಮಾನ್ಯರೇ, ವಿಷಯ ಮತ್ತು ವಿಷಯವನ್ನು ಬರೆಯುವುದು. ಇದರಿಂದ ಏನಾಗ್ತೈತಿ? ನಿಮಗೆ ಹೆಚ್ಚು ದೃಢ ವಿಶ್ವಾಸ ಆಗ್ತೈತಿ ಮತ್ತು ಬರೆಯುವುದು ಈಸಿ ಆಗ್ತೈತಿ ಮತ್ತು ಎಲ್ಲ ರೀತಿಯ ಯಾವ ರೀತಿ ಬರಿಬೇಕು ಅನ್ನೋದನ್ನು ಭೀ ನಿಮಗೆ ಸುಲಭ ಆಗ್ತೈತಿ. ಕೊನೆಯದಾಗಿ ಇಂತಿ ನಿಮ್ಮ ವಿಶ್ವಾಸಿ ಇಲ್ಲಿ ಹಾಕಿ ನಿಮ್ಮ ಹೆಸರು ಹಾಕಿ ಅಲ್ಲಿ ಸಹಿಯನ್ನು ಮಾಡಬೇಕು. ಇಷ್ಟಾಗಿ ಈ ಮಾದರಿ ಪತ್ರ 3ರ ಬಗ್ಗೆ ನಾವು ತಿಳಿದುಕೊಂಡೆವು. ಮಾದರಿ ಪತ್ರ 4. ಈ ಮಾದರಿ ಪತ್ರ 4ರೊಳಗೆ ಏನೈತಿ? ವಿದ್ಯುತ್ ಶಕ್ತಿ ಸರಬರಾಜಿನ ಅವ್ಯವಸ್ಥೆಯ ಕುರಿತು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದು ಮನವಿ ಬರೆಯಿರಿ. ಅಂದರೆ ವಿದ್ಯುತ್ ಶಕ್ತಿ ಸರಬರಾಜು ಅಂದರೆ ಕರೆಂಟ್ ವ್ಯವಸ್ಥೆ ಸರಿಯಾಗಿಲ್ಲ, ಅವ್ಯವಸ್ಥಿತವಾಗಿರ್ತೈತಿ. ಅದನ್ನು ಸರಿಪಡಿಸುವಂತ ಹೇಳಿ
KBಗೊಂದು ಪತ್ರ ಬರೀಬೇಕು. ಯಾರ ಪತ್ರ ಅಂದರೆ ಇವರಿಂದ ವಿನಯ್ ಕುಮಾರ್ ಕೆ, ರಾಜವಾಡ ಮಾರ್ಗ್, ಬಸವನಗರ, ಹುಬ್ಬಳ್ಳಿ. ಇವರಿಂದ ವಿನಯ್ ಕುಮಾರ್ ಕೆ, ರಾಜವಾಡ. ಈಗ ನಾವು ವಿಳಾಸವನ್ನು ನೋಡೋಣ. ಮೊದಲಿಗೆ ಇವರಿಂದ ಯಾರು ಪತ್ರ ಬರೀತಿರ್ತಾರಲ್ಲ ಅವ್ರ ವಿಳಾಸವನ್ನು ಹಾಕಬೇಕು. ಇಲ್ಲಿ ಪತ್ರ ಬರೆಯುವವರು ವಿನಯ್ ಕುಮಾರ್ ಕೆ ಅಂಥೇಳಿ ನೀವು ತಿಳ್ಕೊರಿ. ರಾಜವಾಡ ಮಾರ್ಗ್ ಒಂದು ವಿಳಾಸ ಹಾಕಬೇಕು. ಆಮೇಲೆ ಬಸವನಗರ, ಹುಬ್ಬಳ್ಳಿ, ಅದಾದ ನಂತರ ದಿನಾಂಕ. ಇಲ್ಲಿ ಬೇರೆ ನಿಮ್ಮ ಹೆಸರು ಹಾಕ್ರಿ, ವಿಳಾಸವನ್ನು ಬೇರೆ ಹಾಕ್ರಿ, ಊರ ಹೆಸರು ಬೇರೆ ಹಾಕ್ರಿ, ಅಥವಾ ದಿನಾಂಕ ಏನಾಗಬೇಕು, ಎಂದು ಪತ್ರ ಬರೀತಿರ್ತಿರಲ್ಲ ಆ ಪತ್ರದ ದಿನಾಂಕ ಅಲ್ಲಿ ಇರಬೇಕು. ನಂತರ ಇವರಿಗೆ ಯಾರಿಗೆ ನೀವು ಪತ್ರ ಬರೀತಿರ್ತಿರಲ್ಲ ಅವರ ವಿಳಾಸವನ್ನು ಹಾಕಬೇಕು. ಕಾರ್ಯನಿರ್ವಾಹಕ ಅಧಿಕಾರಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮ ಹುಬ್ಬಳ್ಳಿ. ಇಲ್ಲಿ ಹುಬ್ಬಳ್ಳಿಗೆ ಪತ್ರ ಬರೆಯತ್ತೀರಿ. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮಕ್ಕೆ ನೀವು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪತ್ರವನ್ನು ಬರೆಯತ್ತೀರಿ. ವಿಷಯ ಏನೈತಿ, ಅನಿಯಮಿತ ಹಾಗೂ ಅವ್ಯವಸ್ಥಿತ ವಿದ್ಯುತ್ ವ್ಯವಸ್ಥೆಯ ಬಗ್ಗೆ. ಅನಿಯಮಿತ ಸರಿಯಾಗಿ ಕರೆಂಟ್ ಬರುವುದಿಲ್ಲ ಮತ್ತು ಅವ್ಯವಸ್ಥೆ ಅದಕ್ಕೆ ಒಂದು ಕರೆಂಟದಲ್ಲಿ ಏರಿಳಿತ ಆಗಿರುವವರ ಬಗ್ಗೆ ವಿಷಯ ಸಂಬಂಧಪಟ್ಟಂಗೆ ನೀವು ಪತ್ರ ಬರೆಯತ್ತೀರಿ. ಅವಾಗ ನಾವು ಮೊದಲಿಗೆ ಸಂಬೋಧನೆ ಮಾಡಬೇಕು, ಮಾನ್ಯರೇ ಅಂಥೇಳಿ. ಆವಾಗ ನೇರವಾಗಿ ವಿಷಯಕ್ಕೆ ಬರಬೇಕು. ಈ ಕೆಲವು ದಿನಗಳಿಂದ ನಮ್ಮ ಬಸವನಗರಕ್ಕೆ ವಿದ್ಯುತ್ ಸರಬರಾಜು ವ್ಯವಸ್ಥೆ ಸರಿಯಾಗಿಲ್ಲ. ಪದೇ ಪದೇ ವಿದ್ಯುತ್ ಹೋಗಿ ಬರುವುದು ಹಾಗೂ ವೋಲ್ಟೇಜ್ಗಳಲ್ಲಿ ತುಂಬ ವ್ಯತ್ಯಾಸವಿರುತ್ತದೆ. ಇದರಿಂದ ಮನೆಗಳಲ್ಲಿರುವ ಬಲ್ಬ್ಗಳು ಮತ್ತು ಬೋರ್ವೆಲ್ಗಳು ಹಾಳಾಗುತ್ತಿವೆ. ಈ ಅವ್ಯವಸ್ಥೆಗೆ ಕಾರಣವನ್ನು ಕಂಡುಹಿಡಿದು ಅದನ್ನು ಸರಿಪಡಿಸಬೇಕಾಗಿ ನಮ್ಮ ನಗರದ ಜನರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಇಷ್ಟು ವಿಷಯ. ಇದಕ್ಕಿಂತಲೂ ಹೆಚ್ಚು ನೀವು ಇನ್ನೂ ಬರಿಬಹುದು. ನಮ್ಮ ನಗರದ ಸಮಸ್ಯೆಯನ್ನು ಬೇಗನೆ ಬಗೆಹರಿಸುತ್ತೀರಿ ಎಂದು ನಾನು ಆಶಿಸುತ್ತೇನೆ. ವಂದನೆಗಳು ಅಥವಾ ವಂದನೆಗಳೊಂದಿಗೆ. ಹಿಂಗೆ ಅದ ವಿದ್ಯುತ್ ಅವ್ಯವಸ್ಥೆಯಿಂದ ನಮಗೆ ಏನು ತೊಂದರೆ ಆಗ್ತೈತೆ ಅನ್ನೋದನ್ನು ಅಲ್ಲಿ ನಾವು ಪತ್ರದಲ್ಲಿ ಸೂಚಿಸಬೇಕು. ಆಮೇಲೆ ಕೊನೆಯದಾಗಿ ಪತ್ರವನ್ನು ಮುಕ್ತಾಯಗೊಳಿಸಬೇಕು. ಇಂತಿ ನಿಮ್ಮ ವಿಶ್ವಾಸಿ. ಯಾರು ಪತ್ರ ಬರೆದಿರ್ತಿರಲ್ಲ ಅವ್ರ ಹೆಸರನ್ನು ಹಾಕಬೇಕು. ಕೊನೆಯದಾಗಿ ಸಹಿಯನ್ನು ಮಾಡಬೇಕು. ಇಲ್ಲಿ ಪತ್ರ ಬರೆದವರು ವಿನಯ್ ಕುಮಾರ್ ಕೆ ಹೆಸರು ಬರೆದು ಆಮೇಲೆ ಕೊನೆಯದಾಗಿ ಸಹಿಯನ್ನು ಮಾಡಬೇಕು. ಇಲ್ಲಿ ಈ ಪತ್ರದಲ್ಲಿ ಇಂದ ವಿಳಾಸ, ವಿಳಾಸ, ವಿಷಯ, ಸಂಬೋಧನೆ, ಯಾರಿಗೆ ಪತ್ರ ನಾವು ಯಾವ ರೀತಿ ಯಾರಿಗೆ ಪತ್ರ ಬರೀತಿರ್ತಿರಲ್ಲ ಅವ್ರಿಗೆ ಸಂಬೋಧನೆಯನ್ನು ಗಮನಿಸಬೇಕು. ಆಮೇಲೆ ವಂದನೆಗಳು, ಆಮೇಲೆ ಇಂತಿ ಪತ್ರವನ್ನು ಮುಕ್ತಾಯಗೊಳಿಸಬೇಕು. ಇಂತಿ ನಿಮ್ಮ ವಿಶ್ವಾಸಿ ಮತ್ತು ಸಹಿ ಇವುಗಳನ್ನು ಅಚ್ಚುಕಟ್ಟಾಗಿ ಬರೆಯೋದನ್ನು ರೂಢಿಸ್ಕೊಳ್ಬೇಕು. ನಂತರ ಮಾದರಿ ಪತ್ರ 5. ಇಲ್ಲೇನ ನಿಮಗೊಂದು ಪುಸ್ತಕ ಬೇಕಾಗಿತ್ತು. ಅಂದರೆ ತಮಗೆ ಬೇಕಾದ ಕನ್ನಡ ವ್ಯಾಕರಣ ಪುಸ್ತಕ ಕಳಿಸುವಂತೆ ವಿಜಯಪುರದ ಶಾಸ್ತ್ರಿ ಮಾರ್ಕೆಟ್ದಲ್ಲಿರುವ ವಿದ್ಯಾ ಬುಕ್ ಸ್ಟಾಲ್ಗೆ ಒಂದು ಪತ್ರ ಬರೆಯಿರಿ. ನೀವು ವಿಜಯಪುರಕ್ಕೆ ಬರೀರಿ, ಮೈಸೂರಿಗೆ ಬರೀರಿ, ಅಥವಾ ಬೆಂಗಳೂರಿಗೆ ಬರೀರಿ, ಅಥವಾ ಒಂದು ಅಂಗಡಿಗೆ ಬರೆಯಿರಿ ಅಂಥೇಳಿ ಕೇಳ್ಬೋದು. ಇಲ್ಲಿ ನಿಮಗೆ ಪುಸ್ತಕ ಬೇಕಾಗ್ಯಾವ. ಯಾವ ಪುಸ್ತಕ ನಿಮಗೆ ವ್ಯಾಕರಣ ಪುಸ್ತಕ ಇರ್ಬೋದು, ಅಥವಾ ಮತ್ಯಾವುದರೇ ಪುಸ್ತಕಗಳಿದ್ದಾಗ ಕತೆ ಪುಸ್ತಕಗಳಿರ್ಬೋದು, ಗ್ರಂಥಗಳಿರ್ಬೋದು. ಇವುಗಳನ್ನು ತರಿಸ್ಕೊಳ್ಳುವಾಗ ಪುಸ್ತಕದ ಅಂಗಡಿಗೆ ನೀವು ಪತ್ರವನ್ನು ಬರೀಲಕ್ಕ ಕೇಳ್ತಾರೆ. ಆದ್ದರಿಂದ ಮೊದಲಿಗೆ ನಾವು ಇವರಿಂದ ಯಾರು ಪತ್ರ ಬರೆಯುತ್ತಾರೋ, ಮನೋರಮಾ ಎಂ, ಬಸ್ ಸ್ಟ್ಯಾಂಡ್ ರಸ್ತೆ, ವಿಜಯನಗರ, ಬೆಳಗಾವಿಯಿಂದ ಪತ್ರ ಬರೆಯುತ್ತಾರೋ ಮನೋರಮಾ ಅಂಥೇಳಿ. ಆಮೇಲೆ ಅದಾಯ್ತು. ಅದರ ನಂತರ ಅದರ ಎದುರುಗಡೆ ದಿನಾಂಕ ಮತ್ತು ಸ್ಥಳ, ಯಾವ ದಿನದಂದು ಪತ್ರ ಬರೀತೀರಿ ಮತ್ತು ಯಾವ ಸ್ಥಳದಿಂದ ಪತ್ರ ಬರ್ತೈತೆ ಅಂತ ಅನ್ನೋದನ್ನು ಇಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ಹಾಕಿದ್ದೀವಿ. ಇನ್ನು ಯಾರಿಗೆ ಪತ್ರ ಬರೆಯತ್ತಿದ್ದೀವಿ, ನಾವು ಯಾರಿಗೆ ಬರೆಯತ್ತೀವಿ, ಇಲ್ಲಿ ಶಾಸ್ತ್ರಿ ಮಾರ್ಕೆಟ್ ವಿದ್ಯಾ ಬುಕ್ ಸ್ಟಾಲ್ ವಿಜಯಪುರ. ಶಾಸ್ತ್ರಿ ಮಾರ್ಕೆಟ್ನಲ್ಲಿರುವ ವಿದ್ಯಾ ಬುಕ್ ಸ್ಟಾಲ್ಗೆ ಪತ್ರವನ್ನು ಬರಿತಾ ಇದ್ದೀವಿ. ವಿಷಯ ಕನ್ನಡ ವ್ಯಾಕರಣದ ಒಂದು ಪ್ರತಿಯನ್ನು ಕಳುಹಿಸುವಂತೆ. ಕನ್ನಡ ವ್ಯಾಕರಣ ಪುಸ್ತಕ ಬೇಕಾಗೈತಿ, ಅದನ್ನು ಕಳಿಸ್ಕೊಡ್ರಿ ಅಂಥೇಳಿ ಒಂದು ಪತ್ರವನ್ನು ಬರಿಬೇಕಾಗೈತಿ. ಅದಕ್ಕೆ ನಾವು ಸಂಬೋಧನೆ ಮಾನ್ಯರೇ. ತಮ್ಮಲ್ಲಿ ಕೇಳುವುದೇನೆಂದರೆ ಅಥವಾ ಕೇಳಿಕೊಳ್ಳುವುದೇನೆಂದರೆ ಅಥವಾ ತಮಗೆ ತಿಳಿಸುವುದೇನೆಂದರೆ, ನನಗೆ ಕನ್ನಡ ವ್ಯಾಕರಣದ ಒಂದು ಪ್ರತಿ ಈ ಮೇಲಿನ ವಿಳಾಸಕ್ಕೆ ಕಳುಹಿಸುವಂತೆಯನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾನು ತಮ್ಮ ವಿಳಾಸಕ್ಕೆ ಮನಿ ಆರ್ಡರ್ ಮೂಲಕ ಹಣವನ್ನು ಕಳುಹಿಸಲಾಗಿದೆ.
ಇಲ್ಲಿ ನಮ್ಗೆ ಒಂದು ಪುಸ್ತಕ ಬೇಕಾಗೈತಿ, ಅದಕ್ಕೆ ನಮ್ಗೆ ಯಾವ ಪುಸ್ತಕ ಬೇಕಾಗೈತಿ, ಕನ್ನಡ ವ್ಯಾಕರಣದ ಒಂದು ಪ್ರತಿಯನ್ನು ಕಳಿಸ ಅಂತ ಹೇಳಿದ್ವಿ. ಅಥವಾ ನಿಮಗೆ ಕನ್ನಡ ವ್ಯಾಕರಣದಾಗ ಬೇರೆ ಬೇರೆ ಲೇಖಕರು ಬರೆದಂಥ ಪುಸ್ತಕಗಳು ಬೇಕಾಗಿತ್ತಂದ್ರೆ ಆವಾಗ ಆ ಲೇಖಕರ ಹೆಸರು ಮತ್ತು ಎಷ್ಟು ಪ್ರತಿಗಳು ಬೇಕಾಗ್ಯಾವ ಅನ್ನೋದು ಇಲ್ಲಿ ನೀವು ಸಂಬೋಧಿಸಬೇಕು. ಕನ್ನಡ ವ್ಯಾಕರಣದಲ್ಲಿ ಬೇರೆ ಬೇರೆ ಲೇಖಕರು ಬರೆದಂತಹ ವಿಷಯಗಳಿರ್ತಾವೆ, ಪುಸ್ತಕಗಳಿರ್ತಾವೆ. ಆವಾಗ ಮತ್ತು ಇದು ಅಷ್ಟೇ ಅಲ್ಲದೆ ಬೇರೆ ಇನ್ನೂ ಪುಸ್ತಕಗಳು ಬೇಕಾಗಿತ್ತಂದ್ರೆ ಯಾವ ಲೇಖಕರದು ಎಷ್ಟು ಪುಸ್ತಕಗಳು ಬೇಕಾಗ್ಯಾವ ಅನ್ನೋದನ್ನು ಬಿ ನೀವು ಅಲ್ಲಿ ಲೇಖಕರ ಹೆಸರ ಪುಸ್ತಕದ ಹೆಸರನ್ನು ನೀವು ಅಲ್ಲಿ ಬರೆದು ಅವುಗಳನ್ನು ಎಷ್ಟು ಪ್ರತಿಗಳು ಬೇಕಾಗ್ಯಾವು, ಎಷ್ಟು ನಿಮಗೆ 1 2 3 ಎಷ್ಟು ಪ್ರತಿಗಳು ಬೇಕಾಗ್ಯಾವ ಅವುಗಳನ್ನು ಕೂಡ ನೀವು ಇಲ್ಲಿ ಸೇರಿಸಬಹುದು. ಅದಕ್ಕಾಗಿ ನಮಗಿಲ್ಲಿ ಒಂದೇ ಪುಸ್ತಕ ಬೇಕಾಗಿತ್ತು ಕನ್ನಡ ವ್ಯಾಕರಣದಕ್ಕೆ, ಅದಕ್ಕಾಗಿ ನಾವು ಇಲ್ಲಿ ಒಂದೇ ಅಂತೇಳಿ ಪ್ರತಿಯನ್ನು ನಾವು ತಿಳಿಸಲಾಗಿತ್ತು. ನಿಮ್ಗೆ 2 ಬೇಕಾಗಿದ್ದರೆ 2, 5 ಬೇಕಾಗಿದ್ದರೆ 5, ಬೇರೆ ಬೇರೆ ರೀತಿ ಕನ್ನಡ ಆಗಲಿ, ಇಂಗ್ಲೀಷ್ ಆಗಲಿ, ಹಿಂದಿ ಆಗಲಿ, ಗಣಿತದ ಯಾವುದೇ ಬೇಕಾದ ಅವುಗಳ ಪುಸ್ತಕ ಬೇಕಾಗಿತ್ತಂದ್ರೆ ಅವುಗಳ ಹೆಸರು ಮತ್ತು ವಿಷಯದ ಹೆಸರು ಮತ್ತು ಲೇಖಕರ ಹೆಸರನ್ನು ತಿಳಿಸಿ ನೀವು ಪತ್ರದಲ್ಲಿ ಕೂಡ ನಮೂದಿಸಬಹುದು. ಎಷ್ಟು ವಿಷಯ ಬೇಕಾಗಿರ್ತೈತೆ ಅಷ್ಟು ಬರೆದು ಅನವಶ್ಯಕವಾಗಿ ಹೆಚ್ಚು ಬರೆಯೋಂಗಿಲ್ಲ ಮತ್ತು ಇಲ್ಲಿ ಯಾವುದೇ ತರಹದ ತಿದ್ದುಪಡಿ ಮಾಡೋಂಗಿಲ್ಲ, ಕಾಟ ಹಾಕಬಾರ್ದು, ಅಂದವಾಗಿ ಬರೀಬೇಕು. ವಂದನೆಗಳೊಂದಿಗೆ ಕೊನೆಯದಾಗಿ ಇಂತಿ ನಮ್ಮ ನಂಬುಗೆಯ ಮನೋರಮಾ ಎಂ ಸಹಿ. ಕೊನೆಯದಾಗಿ ನಾವಿಲ್ಲಿ ವಂದನೆಗಳೊಂದಿಗೆ ಹಾಕಿ ಈ ಪತ್ರವನ್ನು ಮುಕ್ತಾಯ ಮಾಡಬೇಕು. ಅಲ್ಲಿ ನಿಮ್ಮ ಹೆಸರನ್ನು ಹಾಕಬೇಕು, ಕೊನೆಯದಾಗಿ ಸಹಿಯನ್ನು ಕೂಡ ಮಾಡಬೇಕು. ಇಷ್ಟು ಪತ್ರಗಳನ್ನು ನಾವು ನಿಮಗಾಗಿ ಕೊಡಲಾಗಿದೆ. ಈ ಎಲ್ಲ ಪತ್ರಗಳನ್ನು ನೀವು ಏನು ಮಾಡಬೇಕು, ಅಂದವಾಗಿ ಬರೆದುಕೊಳ್ಬೇಕು ಮತ್ತು ಇದೇ ರೀತಿ ಬೇರೆ ವಿಷಯಗಳನ್ನು ತಗೊಂಡು ಪತ್ರ ಬರೆಯುವುದನ್ನು ರೂಢಿಸ್ಕೊಳ್ಬೇಕು. ಇವು ಮಾದರಿ ಪತ್ರ ಆಗಿರ್ತಾವೆ. ಇದೇ ರೀತಿ ನಿಮ್ಮ ಪುಸ್ತಕದಲ್ಲಿ ಅಥವಾ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪತ್ರಗಳನ್ನು ನೀವು ಪ್ರಶ್ನೆಗಳನ್ನು ಸಂಗ್ರಹಿಸ್ಕೊಳ್ಬೇಕು ಮತ್ತು ಬೇರೆ ಬೇರೆ ರೀತಿ ಬರೆಯುವುದನ್ನು ರೂಢಿಸ್ಕೊಳ್ಬೇಕು. ಇದರಿಂದ ನಿಮ್ಗೆ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಬಹಳಷ್ಟು ಸುಲಭ ಆಗ್ತೈತಿ ಮತ್ತು ಸಮಯ ಹೆಚ್ಚು ಹತ್ತುವುದಿಲ್ಲ. ಬೇಗನೆ ನೀವು ಪತ್ರವನ್ನು ಬರೆದು ಮುಗಿಸ್ಬೇಕು ಮತ್ತು ಎಲ್ಲ ಮಾರ್ಕ್ಸನ್ನು ನೀವು ಪಡೆದುಕೊಳ್ಬೋದು. ಇದರೊಳಗೆ ಯಾವುದೇ ತರಹದ ಡೌಟ್ ಇಲ್ಲ. ಇಲ್ಲಿ ಕೆಲವೊಂದು ಸ್ಟ್ಯಾಂಪ್ಗಳ ಕಲೆಕ್ಷನನ್ನು ಕೊಡಲಾಗಿದೆ. ವಿದ್ಯಾರ್ಥಿಗಳು ಇವುಗಳನ್ನು ನೋಡಿ ತಿಳ್ಕೊಳ್ಬೇಕು. ಮತ್ತು ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಇಲ್ಲಿವರೆಗೂ ಧನ್ಯವಾದಗಳು.